ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತಾಗಲೇ ಅರ್ಲಿ ಮಾರ್ನಿಂಗ್ ಕುಕ್ರಳ್ಳಿ ಕೆರೆಗೆ ಬಂದಿದ್ದೆ ವಾಕಿಂಗ್ಗೆ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಇವತ್ತು ತುಂಬ ಖುಷಿ ಆಗ್ತಾಯಿದೆ ಕುಕ್ರಳ್ಳಿ ಕೆರೆಗೆ ಬಂದಿದ್ದೆ ಇವತ್ತು. ಆ್ಯಕ್ಚುಲಿ ಎವ್ರಿ ಸಂಡೇ ಬರಲ್ಲ, ನಾನು ಸಂಡೇ ಆದರೆ ಬರ್ತೀನಿ, ಇಲ್ಲಾಂದರೆ ಬರಲ್ಲ. ಇವತ್ತು ತುಂಬ ಖುಷಿ ಆಯಿತು. ಅಲ್ಲಿ ನೇಚರ್ ಬಗ್ಗೆ ಎಲ್ಲ ಏನೋ ತಿಳಿಸ್ಕೊಡ್ತಾ ಇದ್ದಾರೆ ಜನಕ್ಕೆ. ಹಾಗಾಗಿ ನಾನಿವತ್ತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಎವ್ರಿ ಸಂಡೇ ಬರ್ತಾ ಇರ್ತೇನೆ, ಮಾಡಲ್ಲ ಅಷ್ಟೇ. ಇವತ್ತು ತುಂಬ ಖುಷಿ ಆಯಿತು, ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು, ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಮಕ್ಕಳು. ನಾನು ತುಂಬ ದಿನದಿಂದ ಬರ್ತಾಯಿದ್ದೀನಿ ಆ್ಯಕ್ಚುಲಿ ಮಧ್ಯದಲ್ಲಿ, ಬಟ್ ಡ್ರಾಯಿಂಗ್ ಯಾವುದು ನೋಡಿರಲಿಲ್ಲ. ಇವತ್ತಂತೂ ತುಂಬ ಡ್ರಾಯಿಂಗ್ ಮಾಡೋರು ತುಂಬ ಮಕ್ಕಳು ಕೂತಿದ್ರು. ತುಂಬ ಜನ ದೊಡ್ಡವರಾಗ್ಬೋದು, ಮಕ್ಕಳಾಗ್ಬೋದು, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿದ್ರು. ನೇಚರ್ನ ಎಲ್ಲರೂ ನೋಡಿ. ಒಳಗಡೆ ಇಲ್ಲಿ ಏನು ಪಕ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ನೋಡುವ ಏನು ಎತ್ತ ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಮಾಡ್ತಾಯಿದ್ದಾರೆ, ಏನು ಜನಗಳಿಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಬನ್ನಿ ಈ ಸರ್ನ ಮಾತಾಡಿಸಿ ನೋಡೋಣ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರುವ. ಬನ್ನಿ. ಪಕ್ಷಿಗಳ ಬಗ್ಗೆನೇ ಎಲ್ಲ ತುಂಬ ಎಷ್ಟು ಪಕ್ಷಿ ಇದೆ ನಮ್ಮ ಕರ್ನಾಟಕದಲ್ಲಿ. 500 ಚಿಲ್ಲರೆ ಪಕ್ಷಿ ಇದೆ. ಅದರಲ್ಲಿ 200 ಚಿಲ್ಲರೆ ಪಕ್ಷಿ ನಮ್ಮ ಕುಕ್ರಳ್ಳಿ ಕೆರೆಗೆ ಬರುತ್ತೆ ಅಂತೇಳಿ ಅದನ್ನು ಕವರ್ ಮಾಡಿದ್ದಾರೆ. ಎಷ್ಟು ವರ್ಷಗಳಿಂದ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ಬೇಸಿಕಲಿ ಕುಕ್ರಳ್ಳಿಲಿ ಆಲ್ಮೋಸ್ಟ್ 212 ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ. ಡೈವರ್ಸಿಟಿ ಅಂದರೆ ಬೇರೆ ಬೇರೆ ಜಾತಿ ಹಕ್ಕಿಗಳು 212 ಜಾತಿ ಇದೆ. ಸೊ ಓವರಾಲ್ ಕರ್ನಾಟಕದಲ್ಲಿರೋದು 500 ಚಿಲ್ಲರೆ ಅಷ್ಟೇ. ಮತ್ತು ಭಾರತದಲ್ಲಿ 1800 ಏನೋ ಇದೆ. ಇದರಲ್ಲಿ 500 ಚಿಲ್ಲರೆಯಲ್ಲಿ ಕುಕ್ರಳ್ಳಿಯಿಂದ 212 ಹಕ್ಕಿಗಳು ಬಂದು ಹೋಗ್ತಾ ಇದ್ದಾವೆ. ಸೊ ಈ ಹಕ್ಕಿಗಳಿಗೆ ಇದು ವೆರಿ ಇಂಪಾರ್ಟೆಂಟ್ ಜಾಗ ಕುಕ್ರಳ್ಳಿ. ಸೊ ಇವತ್ತು ಕುಕ್ರಳ್ಳಿ ಎಷ್ಟು ಹಸಿರಾಗಿ ಮತ್ತು ಇದಿರೋದಕ್ಕೆ ಕಾರಣನೇ ಹಕ್ಕಿಗಳು. ಸೊ ಅವುಗಳ ಪರಿಸರಿಸ್ತವೆ, ಪಾಲಿನೇಷನ್ನು ಮತ್ತು ಸೀಡ್ ಡಿಸ್ಪರ್ಸಲ್ಲು, ಸೊ ಎಲ್ಲ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ನಾವು ಹಕ್ಕಿಗಳು ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳ್ತೀವಿ ಅಂದರೆ ಇದಕ್ಕೆ ಅದನ್ನು ತಿಳಿಸ್ಕೊಡೋಕ್ಕೆ ನೀವು ಈ ಥರ ಎಲ್ಲ ಇದು ಮಾಡ್ತಾ ಇರ್ತೀವಿ. ಬೀಜಗಳನ್ನ ಹಣ್ಣು ತಿಂದಾಗ ಬೀಜ ಹಿಕ್ಕಲ್ಲಿ ಬಂದರೆ ಕೆಲವು ಟೈಮು ಮರ ಗಿಡಗಳು, ಸೊ ಸೀದಾ ನೀವು ಸೀಡ್ ಹಾಕಿದ್ರೆ ಆಗಲ್ಲ ಕೆಲವು. ಸೊ ಆ ಥರ ಕೆಲಸ ಎಲ್ಲ ಈ ಹಕ್ಕಿಗಳು ಮತ್ತು ಇದು. ಹಾಗಾಗಿ ನಮ್ಮ ಕುಕ್ರಳ್ಳಿ ತುಂಬ ಇಂಪಾರ್ಟೆಂಟ್. ಸೊ ಇವತ್ತು ಇದು ಉದ್ದೇಶ ಏನು ಮಾಡ್ತಾ ಇದ್ದೀನಿ, ಪೂರ್ಣಯ್ಯ ನಾಲೆಯಿಂದ ಇಲ್ಲಿಗೆ ನೀರು ಬರೋದು. ಸೊ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಪೂರ್ಣಯ್ಯ ನಾಲೆ ಒಂದು 25 ಕಿಲೋಮೀಟರ್ ದೂರದಿಂದ ಮುಂಚೆ ಇಲ್ಲಿಗೆ ನೀರು ಬರ್ತಾರೆ. ಇದು ಮೈಸೂರು ಸಿಟಿಗೆ ಕುಡಿಯಲಿಕ್ಕೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಿದೆ ಆಗ ಮುಮ್ಮಡಿ ಕೃಷ್ಣರಾಜ ಆವಾಗ ಪೂರ್ಣಯ್ಯ ಅವರು ಕೈಲಿ ಇದು ಕಟ್ಟಿಸಿ ಇಲ್ಲಿಗೆ ಕುಡಿಯೋಕ್ಕೋಸ್ಕರ ಇದು ನೀರು ಉಪಯೋಗಿಸ್ತಾ ಇದ್ವಿ ಮುಂಚೆ. ಬಟ್ ಇವತ್ತಿನ ಪರಿಸ್ಥಿತಿ ಬೇರೆ. ಇಲ್ಲಿಂದ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಗೂ ನೀರು ಹೋಗ್ತಾ ಇತ್ತು. ಇವತ್ತು ಇದೇನಾಗ್ತಾ ಇದೆ, ನಮ್ಮದು ಪೈಪ್ ಲೈನು, ವಾಟರ್ ಲೈನ್ ಎಲ್ಲ ಬಂತಲ್ಲ. ಸೊ ಅದು ಬಂದಾಗಿಂದ ಇದು ಕುಕ್ರಳ್ಳಿ ಕೆರೆ ಬಗ್ಗೆ ಸಡ್ಡೆ ಶುರು ಆಯಿತು. ಅಂದರೆ ಉಪಯೋಗಿಸೋದು ಕಮ್ಮಿ ಆಯ್ತಲ್ಲ. ಆ ಪೂರ್ಣಯ್ಯ ನಾಲೆನೂ ಅಷ್ಟು ಇದನ್ನು ಆಸಕ್ತಿ ವಹಿಸಲಿದೆ ಜನರು. ಸೊ ಅದೇನಾಗಿದೆ, ಈಗ ಪೂರ್ಣಯ್ಯ ನಾಲೆ ಅಲ್ಲಲ್ಲೆಲ್ಲ ಎನ್ಕ್ರೋಚ್ ಆಗ್ಬಿಟ್ಟಿದೆ. ಸೊ ಗೌರ್ಮೆಂಟ್ ಅವರೂ ಈ ವಿಜಯನಗರ 4ನೇ ಹಂತ, ರೂಪನಗರ ಈ ಕಡೆ ಎಲ್ಲ ಅದನ್ನು ನಾಲೆನ ಮುಚ್ಚಿ ಸೈಟ್ ಮಾಡಿಬಿಟ್ರು. ಸೊ 25 ಕಿಲೋಮೀಟ್ರಲ್ಲಿ ಈಗ ನಮಗೆ ಉಳ್ಕೊಂಡಿರೋದು ಒಂದು 15 ಕಿಲೋಮೀಟ್ರ್. ಸೊ ಅಲ್ಲೆಲ್ಲೆಲ್ಲಿ ಉಳ್ಕೊಂಡಿದೆ ಅದನ್ನೆಲ್ಲ ನಾವು ಮತ್ತೆ ರಿವೈವ್ ಮಾಡಿ ಅದನ್ನು ನೀರು ಇಂಗುದಾಣ ಥರ ಮಾಡಿಕೊಂಡು ಹಸಿರು ಮತ್ತು ನೀಲಿ ಪಾರಂಪರಿಕ ಕಟ್ಟಡ, ಅಂದರೆ ಪಾರಂಪರಿಕ ವಸ್ತು ಥರ ನೋಡಬೇಕು ಅಂತ ನಮ್ಮದು ಉದ್ದೇಶ. ಸೊ ಅದಷ್ಟು ಸರ್ವೆ ಮಾಡಿ ನಾವೀಗ ಇದನ್ನು ಒಂದು ಎಕ್ಸಿಬಿಟ್ ಮಾಡಿ ಜನರ ಮುಂದೆ ತಂದಿಡ್ತಾ ಇದ್ದೀವಿ ಮೈಸೂರು. ಕುಕ್ರಳ್ಳಿ ಅಂದರೆ ಮೈಸೂರು ಜನರಿಗೆ ಭಾರಿ ಪ್ರೀತಿ. ಸೊ ಅದ್ರ ಬಗ್ಗೆ ಗೊತ್ತಿದ್ರೆ ಇನ್ನಷ್ಟು ನಿಮಗೆ ಇದಾಗುತ್ತೆ ಅಂತೇಳಿ ತುಂಬ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಎಷ್ಟು ಥರದ ಪಕ್ಷಿ ಹೇಳಿದ್ರಿ ನೀವು? 212 ಇಲ್ಲಿರೋದು. ಇಲ್ಲಿ ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಇದುವರೆಗೂ ರೆಕಾರ್ಡ್ ಆಗಿರೋದು 212. ಲೈಕ್ ಒಂದು 35 ವರ್ಷದಿಂದ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀವಿ. 35 ವರ್ಷದಿಂದ? ಹಾಂ, ನಮ್ಮ ಸೀನಿಯರ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ನಾವು ಮುಂದುವರ್ಸ್ಕೊಂಡ್ಬಂದು ಇವತ್ತಿಗೆ ಒಟ್ಟು 212 ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿ ಸೇರಿದೆ, ಬಂದು ಹೋಗಿದೆ. ಸೊ ಈಗ ಸುಮ್ಮನೆ ಒಂದು ರೌಂಡ್ ಈಗ ಹೋಗಿ ಬಂದರೆ ನಾವು ಕಮ್ಮಿ ಅಂದರೆ ಒಂದು 45-50 ಜಾತಿ ಪಕ್ಷಿಗಳು ಸಿಗುತ್ತೆ. ಸೊ ಆ ಥರ ಹೊಸ ನೋಡ್ತಾ ಇದ್ರೆ ನಿಮ್ಗೆ ಅಷ್ಟು ಹಕ್ಕಿಗಳು ಸಿಗ್ತದೆ. ಥ್ಯಾಂಕ್ ಯು. ಹಾಂ
ಅದನ್ನ ರಿವೈವ್ ಮಾಡಬೇಕು ನಾವು ಬರೋಕ್ಕೂ ಮುಂಚೆ ಅದೆಲ್ಲ ಮಾಡೇ ಮಾಡ್ತಾರೆ ಸರ್. 30 ವರ್ಷದಲ್ಲಿ ಪ್ರೋಸೆಸ್ ಬೇಕಾದಲ್ಲಿ ಎಷ್ಟು ಕೊಟ್ಟಿದೆ ಸರ್. ಆಯಿತು ಸರ್, ನಾನು ಕಾಮನ್ ಮ್ಯಾನ್, ನಾನು ಕೋರ್ಟ್ಗೆ ಹೋಗ್ಬೇಕು ಅಂದರೆ ನಾನು 5 ಕೊಟ್ಟು ಸಬ್ಮಿಟ್ ಕೊಡ್ಬೋದು. ಈಗ ಕೊಟ್ಟಿದ್ದೀನಿ ಅಲ್ಲ, ಸಿವಿಲ್ ಕೋರ್ಟ್ ಸಾಕು. ಸಿವಿಲ್ ಕೋರ್ಟ್ಗೆ ಡಿ ಸಿ ಬಂದು ಆಮೇಲೆ ಸಿವಿಲ್ ಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕು. ಬೇಕಾದಷ್ಟು ಮಾಡಿದ್ರೆ ಹೋಗೋದೇ ಇಲ್ಲ ಸರ್. ರೆವಿನ್ಯೂ ನೀವು ಜಸ್ಟ್ ಒಂದು ಸರ್ಟಿಫಿಕೇಟ್ ಮಾಡಿ, ಆ ಸರ್ಟಿಫಿಕೇಟ್ ಪಬ್ಲಿಕ್ ಮಾಡ್ತಾ ಇದ್ದಾರೆ ಎಲ್ಲ ಹಾಕಿದೆ. ಮೈಸೂರು ಕ್ಯಾಂಪಸ್ ಗೊತ್ತಲ್ಲ, ಅಲ್ಲಿದೆ 30 ವರ್ಷನೂ ಹೋರಾಟ ಮಾಡ್ತಾರೆ. ಪ್ರೆಸಿಡೆಂಟ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಖಜಾನೆ ಇದ್ದಾರೆ, ಅವರು ರಿಕ್ವೆಸಿಷನ್ ನಾವು ಏನೇ ಆರ್ಗನೈಸೇಷನ್ ಮಾಡೋದು ಕೇಳಿಸ್ಕೊಂಡ್ರಲ್ಲ, 212 ಥರದ ಪಕ್ಷಿನ ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಸೆರೆ ಹಿಡಿದು ಅದ್ರ ಬಗ್ಗೆ ಇಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ಥರದ ಪಕ್ಷಿ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಹೆಚ್ಚಿದೆ, ಬಟ್ ಇಲ್ಲಿ ಸೆರೆ ಹಿಡಿದಿರೋದು 212 ಥರದ ಪಕ್ಷಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು ಅವರಿಗೆಲ್ಲ. ಒಂದು ಥ್ಯಾಂಕ್ಸ್ ಹೇಳಿ ಹಾಗೆ ಇದನ್ನು ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಯಿತು. ಅದ್ರ ಬಗ್ಗೆ ಬರೆದ್ಬಿಟ್ಟು ನಾನು ಒಂದು ಅಂದ್ಬಿಟ್ಟು ಬಂದೆ. ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಬನ್ನಿ ಒಂದು ರೌಂಡ್ ಹಾಕುವ. ಮಾತನಾಡುವ ಕಣ್ಣು ನಿನ್ನಲ್ಲಿದೆ, ಏನೋ ಹೇಳಿದೆ ನಿಂಗೂ ಗೊತ್ತಾಗದೆ. ಹೇಳು ಯಾರು ನೀ ಸೌಂದರ್ಯವೇ? ಈ ಮೋಡಿಗೆ ಸಂಭಾಷಣೆ ಏಕೆ? ಮೌನ ಸಾಕಿದೆ ಏನು ಹೇಳದೆ. ಹಾಡಿಗೆ ಆಕರ್ಷಣೆ ನೀನೆ. ಕಣ್ಸನ್ನೆ ಸನ್ನೆಲೆ ಪ್ರೀತಿಯ ಸಂಚಲನ. ಬೆರೆತಿದೆ ನೂರಾರು ಕನಸಿನ ಈ ಆಯನ. ಕಳೆದೋದೆನಾ ಕಳೆದೋದೆನಾ ಕಿರುನೋಟಕ್ಕೆ. ಕಳೆದೋದೆನಾ ಕಳೆದೋದೆನಾ ಕಳೆದೋದೆನಾ
ಕಣ್ಸನ್ನೆ ಸನ್ನೆಲೆ ಪ್ರೀತಿಯ ಸಂಚಲನ ಬೆರೆತಿದೆ ನೂರಾರು ಕನಸಿನ ಈ ಆಯನ ಕಳೆದೋದೇನಾ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು. ಆ್ಯಕ್ಚುಲಿ ನನಗೆ ಕುಕ್ರಳ್ಳಿ ಕೆರೆ ಹೋಗಿ ಬಂದಿದ್ದು, ನೇಚರು ಎಷ್ಟು ನಿಶಬ್ದವಾಗಿ ನಮಗೆ ಒಂದು ಒಳ್ಳೆ ಖುಷಿನ ಕೊಡುತ್ತೋ ಅಷ್ಟೇ ಖುಷಿ ಆಯಿತು. ಇವರು ಈ ಥರ ವೀಡಿಯೋಸ್ ಈ ಥರ ಮಾಡಿ ಎಲ್ಲರಿಗೂ ತಿಳಿಸ್ತಾ ಇರೋದು ತುಂಬ ಖುಷಿ ಆಯಿತು. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ, ಇದೇ ಥರದ್ದು ಮುಂದೆ ಬರ್ತಾ ಇರಲಿ ಅಂತ ಹೇಳ್ತಾ, ಜಾರಿಗೆ ತರ್ತಾ ಇರಲಿ ಈ ಥರದ್ದೆಲ್ಲ, ಎಲ್ಲರಿಗೂ ತಿಳಿಸ್ಕೊಡ್ತಾ ಇರಲಿ. ಮುಂದಿನ ಪೀಳಿಗೆಯಲ್ಲಿ ಎಲ್ಲ ಮರ್ತೋಗುತ್ತೆ ಹಿಂದೆ ಏನು ಮಾಡಿದರು ಅಂತ. ಬಾಯ್ ಬಾಯ್ ಗೈಸ್, ಸಿಗುವ.